ಬನ್ನಿ ಬನ್ನಿ ಗುರುಗಳು, ನಿಮ್ಮನ್ನೇ ನೋಡ್ಬೇಕಂತೆ, ಯಾಕೆ ಏನು ಅಂತ ನಾನೇ ವಿಚಾರಿಸ್ತಾ ಇದ್ದೆ. ಸನ್ಮಂಗಲ ಪ್ರಾಪ್ತಿರಸ್ತು. ಯಾರು ನೀವು? ಏನಾಗಬೇಕಾಗಿತ್ತು? ಸ್ವಾಮಿ, ನಾವು ಚಂದಾಪುರದವರು. ಈ ಲಕ್ಷ್ಮಕ್ಕ ನಿಮ್ಮನ್ನು ನೋಡಲೇಬೇಕು ಅಂತ ಬೆಳಿಗ್ಗೆಯಿಂದ ಏನು ತಿಂದೆ ನಡ್ಕೊಂಡು ಬಂದಿದ್ದಾಳೆ. ಜೀವಕ್ಕೇನಾದರೂ ಅನಾಹುತ ಮಾಡ್ಕೊತಾಳೆ ಅನ್ನೋ ಭಯದಲ್ಲಿ ನಾನು ಹಿಂಬಾಲಿಸ್ಕೊಂಡು ಬಂದಿದ್ದೀನಿ ಸ್ವಾಮಿ. ವಯಸ್ಸಾದ ಮೇಲೆ ಉಪವಾಸ ಇರಬಾರ್ದು ತಾಯಿ. ದೇಹಕ್ಕೆ ಹಸಿವನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಆಚಾರ್ಯರೇ, ಹಣ್ಣು ತಗೊಂಬನ್ನಿ. ಗುರುಗಳೇ, ಇಷ್ಟು ದಿನ ನಿಮ್ಮ ಬಗ್ಗೆ ಕೇಳ್ತಾ ಇದ್ವಿ. ಇವತ್ತು ನಿಮ್ಮನ್ನು ನೋಡಿ ನನ್ನ ಜನ್ಮ ಪಾವನವಾಯ್ತು. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ನೀವೇ ನನ್ನ ದೇವರು ಅನ್ಕೊಂಡು ಬಂದೆ. ಸಾಕ್ಷಾತ್ ದೇವ್ರು ಆಗಿದ್ದೀರ ನನ್ನಪ್ಪ. ಇಲ್ಲಿ ಯಾರೂ ದೇವರಿಲ್ಲ ತಾಯಿ. ನಿಮ್ಮ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯನಷ್ಟೇ. ಹಣ್ಣನ್ನು ತಗೊಳ್ಳಿ. ಸ್ವಲ್ಪ ತಡೀರಿ. ನಿಮ್ಮ ಪವಾಡಗಳ ಬಗ್ಗೆ ತುಂಬ ಕೇಳಿದ್ವಿ. ನೀವು ದೇವರು ಅಂತ ನಂಬ್ಕೊಂಡು ಬಂದಿದ್ದೀನಿ. ದಯಮಾಡಿ ನಾ ಕೇಳಿದ ನನ್ನ ಮಾತು ನಡೆಸ್ಕೊಟ್ರೆ ನಾನು ಹಣ್ಣು ತೆಗ್ತೇನೆ. ನಡೆಸುವವನು ನುಡಿಸುವವನು ಎಲ್ಲ ಶ್ರೀ ಹರಿಯೇ ಆಗಿರುವಾಗ ನಮ್ಮದೇನಿದೆ ತಾಯಿ? ಅವನ ಪ್ರೇರಣೆಯಾದರೆ ಎಲ್ಲ ತನ್ನಿಂದ ತಾನೇ ನಡೆಯುತ್ತೆ. ಮೊದಲು ಹಣ್ಣನ್ನು ಸ್ವೀಕಾರ ಮಾಡಿ. ಈಗ ಹೇಳಿ, ಯಾರು ನೀವು? ಏನು ಸಮಸ್ಯೆ? ಗುರುಗಳೇ, ನಾವು ಚಂದಾಪುರದವರು. ಈಕೆದು ಪುಟ್ಟ ಸಂಸಾರ. ಮಗ, ಸೊಸೆ ಮತ್ತು ಈಕೆ ಇರೋದು 3 ಜನ. ಯಾವಾಗ ನೋಡಿದ್ರು ನನ್ನ ಮಗಂಗೆ ಬೆನ್ನುಜ್ಜಿದ್ಯಾ, ಊಟ ಕೊಟ್ಟಿಯಾ, ತಿಂಡಿ ಕೊಟ್ಟಿಯಾ, ತಲೆ ಬಚ್ಚಿದ್ಯಾ ಅನ್ನೋದೇ ಆಗೋಯ್ತು. ನನ್ನ ಗಂಡ ನನಗೆ ನೋಡ್ಕೊಳಕ್ ಗೊತ್ತಿಲ್ವಾ? ವಯಸ್ಸಾದ್ಮೇಲೆ ಹಾಕಿದಿನ ತಿನ್ಕೊಂಡು ಮೂಲೆಗೆ ಬಿದ್ದಿರಕ್ಕಾಗಲ್ವಾ? ಏನೇ ನೆನ್ನೆ ಮೊನ್ನೆ ಬಂದವಳು ನನ್ನನ್ನ ಮೂಲೆಯಲ್ಲಿ ಬಿದ್ದಿರೋ ಅಂತೀಯೇನೆ? ಅವನು ನಿನ್ನ ಗಂಡ ಆಗೋಕ್ಕಿಂತ ಮುಂಚೆ ನನ್ನ ಮಗ ಅನ್ನೋದು ಮರಿಬೇಡ. ಏನ್ ಸೀಮೆ ಗೆಲ್ದಿರೋ ಮಗ ನೀನೊಬ್ಳಿನ ಹೆತ್ತಿರೋದು? ಎಲ್ಲರೂ ಹೆತ್ತವ್ರೆ, ಆದ್ರೆ ಮಗನ್ನ ನಂತರ ಯಾರೂ ಸಾಕಿಲ್ಲ. ಚಿಕ್ಕ ವಯಸ್ಸಲ್ಲಿ ಗಂಡನ ಕಳ್ಕೊಂಡೆ. ಹಸುಗೋಸ್ನ ಬೆನ್ನೆ ಕಟ್ಕೊಂಡು ಕಾಡದೆ ತಿನ್ನಂಗೆ ದುಡೋದು ಮಗನ ಸಾಕಿದೆ. ಅವನು ಎಡವಿ ಬಿದ್ದರೆ ನನ್ನ ಕಾಲಿಗೆ ನೋವು ಆಗ್ತಿತ್ತು. ಅವನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರ್ತಿತ್ತು. ಹಂಗೈಲಿಟ್ಟು ಸಾಕಿರೋ ನನ್ನ ಮಗನ್ನ ನೀನು ಬಂದು ಬೆರಳ ತುದಿಯಲ್ಲಿ ಕುಣಿಸಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಕುಂತಿರ್ಬೇಕಾ? ನಾನು ಕಣ್ಣು ಮುಚ್ಚೋವರೆಗೂ ಅವನು ನನ್ನ ಮಗನೇ. ನಾನು ಕೇಳೋಳೆ. ನೀನ್ ಕೇಳೋ ಹಾಗಿದ್ರೆ ನನ್ನ ಯಾಕೆ ಮದುವೆ ಮಾಡಿದೆ? ಬಡವ್ರ ಮನೆ ಹೆಣ್ಣು ತಗ್ಗಿ ಬಗ್ಗೆ ನಡ್ಕೋತಾಳಂತ ಮಾಡಿದೆ. ಆದ್ರೆ ನೀನು ಗಂಡನ್ನ ಸೆರಗಲ್ಲಿ ಗಂಟು ಹಾಕೊಂಡು ಹೆತ್ತವಳನ್ನೇ ಮೂಲೆಯಲ್ಲಿ ಬಿದ್ದರು ಅನ್ನೋಗ ಆಗ್ಬಿಟ್ಟಿದ್ಯಾ? ಏನಮ್ಮ ಅದು ಬೆಳಗ್ಗೆನೆ ಜಗಳ ಶುರು ಹಚ್ಕೊಂಡಿದ್ಯಾ? ಶುರು ಹಚ್ಕೊಂಡಿದ್ದು ನಾನಲ್ಲ, ನಿನ್ ಹೇಳ್ತಿ. ಹೌದು ಹೌದು, ನಾನ್ ಜಗಳ ಗಂಟಿದೆ.